ಅಣ್ಣ ಇದು ಇನ್ನೊಂದು ರೇಸ್ ಮಾಡಿದ ತಕ್ಷಣ ದೊಡ್ಡವರಾಗಲ್ಲ ಅಂತ ಒಂದು ಕಮೆಂಟ್ ಮಾಡೋದು ವಿಡಿಯೋದಲ್ಲಿ ಹೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡೋದು. ಹೌದು, ರೇಸ್ ಮಾಡಿ ಯಾರು ದೊಡ್ಡವ್ರು ಆತಾರೆ? ಹಳ್ಳಿಕಾರ್ ತಳಿ ಉಳಿಯಲ್ಲ ಮತ್ತೆ ಇವನ್ ಥರ ಗೊಜ್ಜೆ ಥರ ಎಲ್ಲ ಕೂತ್ಕೊಂಡು ಕಮೆಂಟ್ ಮಾಡಿದ್ರೆ ಉಳಿತದ? ಹಾಂ ಹೇಳು, ಅವನ ಥರ ಮಾಡಿದ್ರೆ ಉಳಿತದಂತ? ಅವ್ನು ಎಷ್ಟು ಓರಿ ಕಟ್ಟವನಂತ ಅವ್ನು ಕೇಳ್ರಿ, ಇಲ್ಲ ಫೇಕ್ ಅಕೌಂಟ್ ಆಗಿರ್ತದೆ, ಇಲ್ಲ ಅಂತಂದ್ರೆ ನಮ್ಮ ತಾತನ ಕಟ್ಟಿದ್ದ, ನಾವು ಹಂಗೆ ಕಟ್ಟಿದ್ರೆ ಹಿಂಗೆ ನಮ್ಮ ತಾತನ ಹುಲಿ ಕಟ್ಟೋಣಂತೆ. ಅಲ್ಲ ನನಗೂ ಬರ್ತದ ಇಲ್ಲ, ನಾನು ನೋಡಿದ್ನ ನಮ್ಮ ಅಪ್ಪನ ನೋಡಿದ್ನ ಹೇಳ್ಬೋದಲ್ಲ ನಾನು, ನಮ್ಮ ತಾತನ ಹುಲಿ ಹಿಡ್ಕೊಂಡು ಓಡಾಡೋಣ ಊರೆಲ್ಲನು ಅಂತ. ಎಂಥ ಮುಟ್ಟಾಳ್ರಂದ್ರೆ ಅವ್ರ ಪ್ರಶ್ನೆಗಳಾಗೆ ಇರ್ತವೆ ಉತ್ತರಗಳು. ಇದ್ರ ನನ್ನ ಮಕ್ಳು ಆದರೂ ಬಂದು ಕೂತ್ಕೊಂಡು ಮಾತಾಡ್ತಾರಪ್ಪ, ಇನ್ನೇನು ಹೇಳ್ಬೇಕಪ್ಪ? ಹೌದಾ ಇಲ್ಲ? ಇವಾಗ ಇನ್ಯಾರೋ ಸೋಕಾಲ್ಡು ಹೇಳ್ತಾರೆ ಏನು ಉಳಿಸ್ಬಿಟ್ಟು ಅವ್ನು ನನ್ನ ಮನೆಯಾಗ ಹಳ್ಳಿಕಾರ್ ತಳಿ ಎಷ್ಟವೆ ತೋರಿಸ್ರೆ, ವೀಡಿಯೋ ತೋರಿಸಿ, ಇಲ್ಲಿಂಕ ತೋರ್ಸಪ್ಪ. ಅವು ಹೆಣ್ಣಸ್ಗಳು 2, ಇವು ನೆನ್ನೆ ಬಂದವೆ ಓರಿಗಳು 6 ಅವು 2. ಆ ಕಡೆ ನಮ್ಮ ಪಿ ಓರಿ ವರ್ತೂರ್ವಾಡಿಯ, ಅದಾದ್ಮೇಲೆ ರಾಮಲಕ್ಷ್ಮಣ. ಹೌದಾ? ಇಲ್ಲಿ ದಿನ ನಮ್ಮ ಎತ್ತುಗಳ್ಕ ನಾವು ಬೂಸ ಇಕ್ಕಿ ನಾವು ಖರ್ಚು ಮಾಡ್ತೀರಿ ನೋಡು. ಹೇಳ್ರೆ ದುರಂಕಾರ ಅಂತ ಅನ್ಕೊಬೋದು. ನಾವು ಹೋಗಿ ಪ್ರೋಗ್ರಾಮ್ಗಳು ಮಾಡ್ಕೊಡ್ತಿರಲ್ಲ, ನಾವು ಒಂದಿನ ಮಾಡೋದು, ಇವ್ರು ವರ್ಷ ಎಲ್ಲ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಹೋಗ್ತಾವೆ ನಮ್ಮ ಓರಿಗಳು, ರಾಣಿಬೆನ್ನೂರ್ವರೆಗೂ ಹೋಗೋದೈತೆ ಇನ್ನೂ ಪ್ರೋಗ್ರಾಮ್ಗಳು. ಹುಬ್ಳಿ ಕರೆದವ್ರೆ, ಅರ್ಥ ಆಯ್ತಾ? ತಮಿಳ್ನಾಡಿಗೆ ಹೋಗಿ ಮಾಡ್ಕೊಂಡು ಬಂದಿದ್ದೀನಿ. ಏನು ಹೇಳೋದು, ಎಲ್ಲಿಂದ ಎಲ್ಕೋ ಅಭಿಮಾನ ಸಂಪಾದನೆ ಮಾಡಿದ್ದೀನಿ. ಇವ್ರಕ ನೋಡಿಕೊಂಡು ಇರ್ತಾಯಿಲ್ಲ, ಎಲ್ಲ ಉರಿ ಎಕ್ಬಿಟ್ಟೈತೆ. ಮೆಣಸಿನ್ಕಾಯಿಗಳು ಬರೋ ಮೆಣಸಿನ್ಕಾಯಿಗಳೆಲ್ಲ ಅವರು ಮನೆ ಸುತ್ತೂ ಅಂಗಡಿಗಳಾಗ ಸಿಗ್ತಾಯಿಲ್ಲ ಅಂತೆ. ಹಾಂ, ಎಲ್ಲ ತಗೊಂಡೋಗಿ ರುಬ್ಬಿ ತಿಕ್ಕಿಕ್ಕೊಂತವ್ರೆ ಇವರು. ಹಾಂ, ಅದಕ್ಕೆ ಇದನ್ನೆಲ್ಲ ಬಿಟ್ಬಿಟ್ಟು ಬಾಳಿ ಬದುಕೋದ್ರ ಮೇಲೆ ಏನನ್ನಾರು ಅಷ್ಟು ತೋರಿಸ್ರಿ. ಹಾಂ, ನಾನೇನಾದರೂ ಹೇಳಿದ್ರೆ ಹಿಂಗಂದ ಹಂಗಂದ, ಹಿಂಗೆ ಹಂಗೆ ಮಾತಾಡ್ದ ಅಂತೀರ. ನಾನೇನಾದರೂ ಪ್ರಪ್ರಥಮ ನಿಮ್ದು ಎತ್ಕೊಂಡು ಮಾತಾಡಿದ್ದೀನಿ ಎಲ್ಲಾದರೂ? ನಾನು ಇಲ್ದಿದ್ದಾಗ ಸಭೆ ಮಾಡ್ತೀರಾ ಅಂತಂದರೆ ಗಂಡಸ್ರು ಅನ್ಬೇಕೋ ಇಲ್ಲ ಬೇರೆ ಪದ ಉಪಯೋಗಿಸ್ಬೇಕಾ? ನೀವೇ ಕಮೆಂಟ್ ಮುಖಾಂತರ ಕೊಡ್ರಪ್ಪ ಅಷ್ಟೇ. ಜೈ ಹಳ್ಳಿಕಾರ್.